ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅಪಘಾತಗಳಿಗೆ ಆಹ್ವಾನ ನೀಡುತ್ತಿರುವ ಚಿಕ್ಕನಾಗವಲ್ಲಿ ಕ್ರಾಸ್ ರಸ್ತೆ 3 ತಿಂಗಳು ಕಳೆದರೂ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ, ಕಂಡು ಕಾಣದಂತಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಶ್ರೀರಾಮನವಮಿ ಅನ್ನ ಪ್ರಸಾದ ಸೇವಿಸಿದ ಗ್ರಾಮಸ್ಥರಿಗೆ ಫುಡ್ ಪಾಯ್ಸನ್, 400ಕ್ಕೂ ಹೆಚ್ಚು ಗ್ರಾಮಸ್ಥರು ಅಸ್ವಸ್ಥ, 200ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲು. ರಾಷ್ಟ್ರೀಯ ಹೆದ್ದಾರಿ 44ರ ಸಾಧನೆ ಕ್ರಾಸ್ ಬಳಿ ಭೀಕರ ಅಪಘಾತ, ಕ್ಯಾಂಟರ್ ಡಿಕ್ಕಿಯಾಗಿ 2 ಬೈಕ್ ಸವಾರರು ದಾರುಣ ಸಾವು. ವಾರ್ತೆಗಳ ವಿವರ. ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆಯಾಗುತ್ತದೆ, ಆದರೆ ಜನರ ಕಷ್ಟ ಮಾತ್ರ ತೀರ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಗುಡಿಬಂಡೆ ಮುಖ್ಯ ರಸ್ತೆಯ ಕಥೆಯೂ ಇದೇ ಆಗಿದೆ. ಶಾಸಕರು ಭೂಮಿ ಪೂಜೆ ಮಾಡಿ 3 ತಿಂಗಳು ಕಳೆದರೂ ರಸ್ತೆ ಗುಂಡಿಗಳು ಮಾತ್ರ ಹಾಗೆಯೇ ಇವೆ. ಪಿಡಬ್ಲ್ಯೂಡಿ ಅಧಿಕಾರಿಗಳ ಜಾನ ಕುರುಡುತನಕ್ಕೆ ವಾಹನ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಈ ವಾರ್ತೆ ನೋಡಿ. ಹೌದು, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅದೇಗಾರಹಳ್ಳಿ ಹಾಗೂ ಚಿಕ್ಕನಾಗವಲ್ಲಿ ಕ್ರಾಸ್ ನಡುವಿನ ಅವಾಂತರ. ಇಲ್ಲಿನ 50 ಮೀಟರ್ ರಸ್ತೆ ಈಗ ಸಾವಿನ ಬಲಿಯಂತಾಗಿದೆ. ಮೊಣಕಾಲುದ್ದದ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಿದೆ. ಸುಮಾರು 5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ 3 ತಿಂಗಳ ಹಿಂದೆಯೇ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದ್ರು. 1 ತಿಂಗಳಲ್ಲಿ ಕೆಲಸ ಮುಗಿಸುವಂತೆ ಗುತ್ತಿಗೆದಾರನಿಗೆ ಖಡಕ್ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಇಲ್ಲಿನ ವಿಪರ್ಯಾಸವೆಂದರೆ, ಎಲ್ಲಿ ರಸ್ತೆ ಚೆನ್ನಾಗಿದೆಯೋ ಅಲ್ಲಿ ಗುತ್ತಿಗೆದಾರರು ಡಾಂಬರ್ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಎಲ್ಲಿ ಅತ್ಯಂತ ಅವಶ್ಯಕವಾಗಿ ರಸ್ತೆ ಸರಿಪಡಿಸಬೇಕಿತ್ತೋ ಅಲ್ಲಿ ಮಾತ್ರ ಕೆಲಸವನ್ನೇ ಆರಂಭಿಸಿಲ್ಲ. ಇದರಿಂದಾಗಿ ಕ್ರಷರ್ ಮತ್ತು ಕ್ವಾರಿ ಲಾರಿಗಳು ಸಂಚರಿಸುವ ಈ ತಿರುವಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಕ್ಕೀಡಾಗ್ತಿದ್ದಾರೆ. ಇನ್ನು ನಿಯಮದ ಪ್ರಕಾರ ರಸ್ತೆಯ ಇಕ್ಕೆಲಗಳಲ್ಲಿ ಗ್ರಾವೆಲ್ ಮಣ್ಣು ಬಳಸಿ ಸಮತಟ್ಟು ಮಾಡಬೇಕು. ಆದರೆ ಗುತ್ತಿಗೆದಾರರು ರಸ್ತೆ ಪಕ್ಕದ ಧೂಳು ಮಣ್ಣನ್ನೇ ಬಳಸಿ ಹಳ್ಳ ಮುಚ್ಚುತ್ತಿದ್ದಾರೆ. ಇದರಿಂದ ವಾಹನಗಳು ರಸ್ತೆ ಬಿಟ್ಟು ಪಕ್ಕಕ್ಕೆ ಇಳಿದರೆ ಸ್ಕಿಡ್ ಆಗಿ ಬೀಳ್ತಿವೆ. ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸಂತೋಷ್ ಅವರನ್ನ ಕೇಳಿದ್ರೆ, ಇಲ್ಲಿ ಸಿಸಿ ರಸ್ತೆ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎನ್ನುವ ಹಳೆಯ ರಾಗವನ್ನೇ ಹಾಡ್ತಿದ್ದಾರೆ. ಶಂಕರ್ ಅಂತ ಏನಿಲ್ಲ, ಈ ರೋಡಲ್ಲಿ ಚೆನ್ನಾಗಿರೋ ಪ್ಲೇಸಲ್ಲೆಲ್ಲ ಟಾರ್ ಹಾಕಿದ್ದಾರೆ. 5 ಕಿಲೋಮೀಟರ್ ಟಾರ್ ರೋಡ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಇಲ್ಲಿ ಪ್ರಾಬ್ಲಮ್ ಎಲ್ಲಿದೆಯೋ ಅಲ್ಲೇ ಟಾರ್ ಹಾಕಿಲ್ಲ. ಇಲ್ಲೇನು ವ್ಯವಸ್ಥೆನೇ ಮಾಡಿಕೊಡ್ತಾ ಇಲ್ಲ. ಇನ್ನೊಂದು ಹಾಕಿದ್ದಾರೆ, ಟಾರ್ ಹಾಕಿದ್ದಾರೆ ರೈಟ್ ಸೈಡಲ್ಲಿ. ಊರ ಹತ್ರ ಕೂಡ ಮಣ್ಣು ಹಾಕ್ತಿದ್ದಾರೆ ರೋಡ್ ಸೈಡಲ್ಲಿ. 2 ವೀಲರ್ ಊರಲ್ಲಿ ಎಲ್ಲ ಸೈಡಿಗೆ ಬಂದರೆ ಧೂಳು ಎತ್ತು ಮೇಲೇನೆ ಮತ್ತೆ ಬರ್ತಾ ಇದೆ. ಟಿಪ್ಪರ್ ಗಾಡಿಯವರು ಸೈಡ್ಗೆ ಬರೋದಿಲ್ಲ, ಅಂದರೆ 2 ವೀಲರ್ಗೆ ಸೈಡ್ ಕೊಡೋದಿಲ್ಲ. ಪೆರೇಸ್ನಿಂದ ಗುಡ್ಬಂಡೆವ್ರಿಗೆ ಹೋಗುತ್ತೆ. ಈ ರೋಡ್ನ ಅಲ್ಲಲ್ಲಿ ಪ್ಯಾಚ್ಗಳು ಮಾಡಿದ್ರು. ಆ ಪ್ಯಾಚ್ ವರ್ಕು ಕಂಪ್ಲೀಟ್ ಮಾಡಲಿಲ್ಲ. ಅದು ಬರೀ ಲಾರಿಗೆ ಹೋಗೋಕ್ಕೆ ಇದು ಹೋಗೋಕ್ಕೆ ಆ ಧೂಳಿಗೆ ನೀವೇ ನೋಡ್ತಾ ಇರ್ಬೋದು ಅದು ಯಾವ ಥರ ಧೂಳು ಎದೊಳ್ತಿದೆ ಅಂತ. ಇಷ್ಟು ಆಗ್ತಿದ್ರೆ ಕೂಡ ಅವ್ರಿಗೆ ಕಣ್ಣು ಕಾಣಿಸಲ್ಲ ಇಂಥ ವಿಷಯಗಳು. ಇದು ಬಿಟ್ಬಿಟ್ಟು ಸ್ಟೇಟ್ ನ್ಯೂಸು, ನ್ಯಾಷನಲ್ ನ್ಯೂಸ್ಗಳ ಬಗ್ಗೆ ಮಾತ್ರ ಮಾತಾಡ್ಕೊಂಡಿದ್ದಾರೆ ಅವರು. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಜನರ ತೆರಿಗೆಯಿಂದ ವ್ಯಯವಾಗುತ್ತಿದ್ರೂ ಸೂಕ್ತ ಸಮಯದಲ್ಲಿ ಕೆಲಸ ನಡೆಯುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಈ ಜೀವ ಭಕ್ಷಕ ಗುಂಡಿಗಳ ಮುಚ್ಚಿಸುತ್ತಾರಾ ಕಾದು ನೋಡಬೇಕು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಶ್ರೀರಾಮ ಜಯಂತ್ಯೋತ್ಸವದ ಅಂಗವಾಗಿ ಅನ್ನಪ್ರಸಾದ ಸೇವಿಸಿದ 400ಕ್ಕೂ ಹೆಚ್ಚು ಗ್ರಾಮಸ್ಥರು ಫುಡ್ ಪಾಯ್ಸನ್ನಿಂದಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಭಕ್ತಿಯಿಂದ ಸ್ವೀಕರಿಸಿದ ಅನ್ನಪ್ರಸಾದ ಈಗ ಜನರ ಪ್ರಾಣಕ್ಕೆ ಸಂಚಕಾರ ತಂದಿದೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದ. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀರಾಮ ಜಯಂತ್ಯೋತ್ಸವದ ಅಂಗವಾಗಿ ಅನ್ನಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಆದರೆ ಪ್ರಸಾದ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಗ್ರಾಮಸ್ಥರ ಪರಿಸ್ಥಿತಿ ಬಿಗಡಾಯಿಸಿದೆ. ರಾತ್ರಿ 10 ಗಂಟೆಯಿಂದ ಆರಂಭವಾದ ಹೊಟ್ಟೆ ನೋವು, ವಾಂತಿ ಮತ್ತು ಬೇದಿಯಿಂದಾಗಿ ಸುಮಾರು 400ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ.
ಘಟನೆ ಸಂಭವಿಸಿ ಇಷ್ಟು ದೊಡ್ಡ ಅನಾಹುತವಾದರೂ ತಾಲೂಕು ಆಡಳಿತ ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇವಲ ಆರೋಗ್ಯ ಸಿಬ್ಬಂದಿಗಳು ಮಾತ್ರ ಗ್ರಾಮಕ್ಕೆ ಬಂದು ಪ್ರಾಥಮಿಕ ಚಿಕಿತ್ಸೆ ನೀಡುತ್ತಿದ್ದಾರೆ. ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅನ್ನಪ್ರಸಾದ ಸೇವಿಸಿದ ಸುಮಾರು 400 ಜನರಲ್ಲಿ ಆರೋಗ್ಯ ಏರುಪೇರಾಗಿದೆ. ಹೊಟ್ಟೆ ನೋವು ಮತ್ತು ವಾಂತಿ ಭೇದಿಯಿಂದ ಬಳಲುತ್ತಿರುವವರಿಗೆ ಅರದೇಶನಹಳ್ಳಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಶಾ ಟೀಮ್ ಮತ್ತು ಆರ್ಆರ್ಟಿ ತಂಡ ಮನೆ ಮನೆಗೆ ಭೇಟಿ ನೀಡಿ ಮಾನಿಟರ್ ಮಾಡುತ್ತಿದೆ. ಅನ್ನಪ್ರಸಾದದ ಸ್ಯಾಂಪಲ್ ಮತ್ತು ಅಡುಗೆಗೆ ಬಳಸಿದ ನೀರನ್ನು ಲ್ಯಾಬ್ ಟೆಸ್ಟಿಂಗ್ಗೆ ಕಳುಹಿಸಿದ್ದೇವೆ. ವರದಿ ಬಂದ ನಂತರ ನಿಖರ ಕಾರಣ ತಿಳಿಯಲಿದೆ ಎಂದರು. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಾಗಿ ನಿನ್ನೆ ಅಲ್ಲಿ ಪೂಜೆ ಇತ್ತು ರಾಮನವಮಿದು, ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಮ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅರದೇಶನಹಳ್ಳಿ PHCಯಲ್ಲಿ. ಪ್ರತಿ ವರ್ಷ ನಡೆಯುತ್ತಿದ್ದ ಈ ಸಂಪ್ರದಾಯದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿದ್ದು ಜನರಲ್ಲಿ ಭಯ ಹುಟ್ಟಿಸಿದೆ. ಸದ್ಯಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ತೀವ್ರ ಅಸ್ವಸ್ಥಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಲಾಗಿದೆ. ಅನ್ನ ಪ್ರಸಾದದಲ್ಲಿ ಅಸಲಿಗೆ ಏನಾಗಿತ್ತು, ಅದು ಹೇಗೆ ವಿಷಪೂರಿತವಾಯಿತು ಎಂಬುದು ಈಗ ತನಿಖೆಯಿಂದ ತಿಳಿಯಬೇಕಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಷ್ಟ್ರೀಯ ಹೆದ್ದಾರಿ 44ರ ಸಾದಲಿ ಕ್ರಾಸ್ ಬಳಿ ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿ ಇದ್ದ 2 ಸಾವನ್ನಪ್ಪಿರುವ ಘಟನೆ ಶನಿವಾರ ತಡರಾತ್ರಿ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಶನಿವಾರ ತಡರಾತ್ರಿ ಸಾದಲಿ ಕ್ರಾಸ್ ಬಳಿ ಚಲಿಸುತ್ತಿದ್ದ ಬೈಕ್ಗೆ ಕ್ಯಾಂಟರ್ ಒಂದು ಬಲವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ಇರುವ 45 ವರ್ಷದ ನರಸಿಂಹಪ್ಪ ಮತ್ತು 44 ವರ್ಷದ ನಾರಾಯಣಸ್ವಾಮಿ ಮೃತರು. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಬಳಿಯ ಬಸವಾಪುರ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಅಪಘಾತದ ತೀವ್ರತೆಗೆ ಬೈಕ್ ಸಂಪೂರ್ಣ ಜಖಮಾಗಿದ್ದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಟ್ ನಾವು ಆ ಕಡೆಯಿಂದ ಬರ್ತಾ ಇದ್ವಿ. ಇವರು ಆ ಕಡೆಯಿಂದ ಬಂದರು. ಸೀದಾ ಬಂದಂಗೆ 2 ಗಾಡಿ ಓವರ್ಟೇಕ್ ಆಗ್ತಾ ಇತ್ತು. ಓವರ್ಟೇಕ್ ಆದಾಗ ಸಡನ್ ಆಗಿ ಅವರು ಓವರ್ಟೇಕ್ ಆಗ್ತಾ ಇದ್ರು. ಸಡನ್ ಆಗಿ ನಿಲ್ಸ್ಕೊಂಡ್ರು ಗಾಡಿ ನಿಲ್ಸ್ಕೊಂಡಾಗ ನಮ್ಮ ಗಾಡಿ ಮೂವಿಂಗಲ್ಲಿ ಇತ್ತಲ್ಲ, ಅದು ಇದು ಸ್ಪೆಂಡರ್. ನೈಟ್ ಒಂದು 10:40 ನೈಟ್ 10:40 ಆಗಿತ್ತು. ಹಂಗಾಗಿ ಏನನ್ನ ಕಂಟ್ರೋಲ್ ಮಾಡಕ್ಕೆ ಹೋದೆ, ಕಂಟ್ರೋಲ್ ಆಗಲಿಲ್ಲ. ಸಮೇತ ಗಾಡಿನೂ ಸಮೇತ ಹೊಚ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಯಾರು ಏನಾಗಿಲ್ಲ. 2 ವೀಲರ್ಗದೆ ಇಬ್ಬರು ಇದಾಗಿದೆ. ಕ್ಯಾಂಟರ್ ವಶಕ್ಕೆ ಪಡೆದು ಮತ್ತು ಚಾಲಕನನ್ನ ಬಂಧಿಸಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ತಾಲೂಕಿನ ಮತದಾರರಿಗೆ ಮತ್ತು ಸಾರ್ವಜನಿಕರಿಗೆ ಮಹಾದ್ರೋಹ ಹಾಗೂ ರೈತರ ಮೇಲೆ ಪರೆ ಎಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಗೆದ್ದವ್ರನ್ನ ನಮ್ದು ಹೊಸ ಕಾಂಗ್ರೆಸ್ ಅನ್ನೋದು, ಸೋತರ್ನ ಏನಪ್ಪಾ ಅಂದ್ರೆ ಇವರು ಶಾಸಕರ ವಿರುದ್ಧವಾಗಿ ಯಾರು ಗೌರಿಬಿದನೂರು ನಗರದ ಗೃಹ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆ ಕೆಂಪರಾಜು ಮಾತನಾಡಿ, ತಾಲೂಕಿನಲ್ಲಿ ರೈತರ ಒಂದು ಬೋರ್ವೆಲ್ಗೆ 1 ಟಿಸಿ ಹಾಕಿಸುವುದಾಗಿ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಸಾರ್ವಜನಿಕರ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ತಾಲೂಕಿನ ಹೊಸೂರು ಹೋಬಳಿಯ ಗುರಪ್ಪನಹಳ್ಳಿ ಗ್ರಾಮದಲ್ಲಿ ಗುಂಪು ಮನೆಗಳಿಗೆ ಟಿಸಿ ಹಾಕಿರುವುದಾಗಿ ಬೊಬ್ಬೆ ಹೊಡೆಯುತ್ತಾರೆ. ಆದರೆ ಶಾಸಕರು ಈ ಕೆಲಸ ಮಾಡಲಿಲ್ಲ ಎಂದು ಬೆಸ್ಕಾಂ ಅಧಿಕಾರಿಗಳು ಸರ್ಕಾರದಿಂದ ಮಾಡುತ್ತಾರೆ. ತಾಲೂಕಿನಲ್ಲಿ 25ರಿಂದ 30 ಸಾವಿರ ರೈತರಿದ್ದಾರೆ. ಎಲ್ಲರನ್ನೂ ಶಾಸಕರು ದಾರಿ ತಪ್ಪಿಸುವ ಕೆಲಸ ಮಾಡಲು ಹೊರಟಿದ್ದಾರೆ ಎಂದರು. ಗೆದ್ದವ್ರನ್ನ ನಮ್ದು ಹೊಸ ಕಾಂಗ್ರೆಸ್ ಅನ್ನೋದು, ಸೋತರ್ನ ಕಾಂಗ್ರೆಸ್ ಹೆಸರು ಹೇಳಲ್ಲ, ಬಿಜೆಪಿ JDS ಅಂತ ಹೇಳೋದು. ಈ ದೊಂಬರಾಟ ಬಿಟ್ಬಿಟ್ಟು ಆ ಡೈರಿಯಿಂದ ಈ ತಾಲೂಕಿನ ಅಭಿವೃದ್ಧಿ ಕಾಣಲ್ಲ, ಆ ಸೊಸೈಟಿಯಿಂದ ಏನು ಅಭಿವೃದ್ಧಿ ಕಾಣಲ್ಲ. ಜನಗಳನ್ನ ಯಾಕ್ರಿ ದಾರಿ ತಪ್ಪಿಸ್ತೀರಿ? ಅದೇ ಪೊಲೀಸರನ್ನ ಇಕ್ಕಟ್ಟು ಚುನಾವಣೆ ಮಾಡ್ತೀರಿ, ಪೊಲೀಸರು ಬೆದರಿಸಿ ಕಿಕ್ಕೊಂಡು ಎಲ್ಲ ಊರ್ಲವರು ಗೊಂದಲನೆ, ಯಾವ ಊರಾಗ ಗೊಂದಲ ಇಲ್ಲ. ಈ ಸ್ಥಳೀಯ ಚುನಾವಣೆ ಇರೋದು ಅಲ್ಲಿ ಸ್ಥಳೀಯವಾಗಿ ಡೈರಿನಲ್ಲಿ, ಆ ಡೈರಿನಲ್ಲಿ. ಇನ್ನು ಗೌರಿಬಿದನೂರು ನಗರದಲ್ಲಿ 31 ವಾರ್ಡುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಕುಡಿಯುವ ನೀರಿಗೆ 1 ಕ್ಯಾನಿಗೆ 10 ರೂಪಾಯಿ ಕೊಟ್ಟು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಖಾಸಗಿ ನೀರಿನ ಘಟಕಗಳು ಒಟ್ಟಿನಲ್ಲಿ ತಾಲೂಕಿನ ಸರ್ವತೋಮುಖ ಬೆಳವಣಿಗೆ, ಸರ್ವತೋಮುಖ ಅಭಿವೃದ್ಧಿ ಶೂನ್ಯ. ಹೆಸರಿಗೆ ಮಾತ್ರ ತಾಲೂಕಿನ ಅಭಿವೃದ್ಧಿ ಮಾಡುತ್ತೇವೆ ಎಂದು ಶಾಸಕರು ಸುಳ್ಳು ಭರವಸೆಗಳನ್ನು ನೀಡುವುದನ್ನು ನಿಲ್ಲಿಸಲಿ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಡಾಕ್ಟರ್ ಕೆ ಕೆಂಪರಾಜು ಹೇಳಿದರು. ಈ ವೇಳೆ ಮುಖಂಡರಾದ ರಾಜಶೇಖರ್, ಸತೀಶ್, ವಕೀಲ ಉದಯ್ ಕುಮಾರ್, ಲಕ್ಷ್ಮೀನಾರಾಯಣ, ಯೋಗೇಶ್, ಆನಂದ ನಾಯಕ, ಮಂಜುನಾಥ್, ನವೀನ್, ಆದಿಮೂರ್ತಿ, ರಾಧಮ್ಮ, ಹರೀಶ್, ಮಧುಕುಮಾರ್ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಐತಿಹಾಸಿಕ ಕೋಟೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಬ್ರಹ್ಮರಥೋತ್ಸವ ನಡೆಯಿತು. ಬೆಳಗಿನ ಜಾವದಿಂದಲೇ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡು ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣರ ಆಂಜನೇಯನ ವಿಗ್ರಹಗಳಿಗೆ ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಗೌರಿಬಿದನೂರು ನಗರದ ಕೋಟೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಹೂವು ಮತ್ತು ತೋರಣಗಳಿಂದ ಸಿಂಗರಿಸಲಾಗಿದ್ದು, ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ರಾಮನವಮಿಯ ಮಹತ್ವವನ್ನು ವಿವರಿಸುವ ಧಾರ್ಮಿಕ ಉಪನ್ಯಾಸಗಳು ಮತ್ತು ಭಜನೆ ಕಾರ್ಯಕ್ರಮಗಳು ಕೂಡ ನಡೆಯಿತು. ವಿಶೇಷವಾಗಿ ಶ್ರೀರಾಮನ ಜನ್ಮೋತ್ಸವದ ಕ್ಷಣದಲ್ಲಿ ಮಂಗಳ ವಾದ್ಯಗಳ ನಡುವೆ ಪೂಜೆಗಳು ನಡೆದವು. ನಗರದ ಗಾಂಧಿ ವೃತ್ತದಲ್ಲಿ ಭಕ್ತರ ಸಮ್ಮುಖದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವಕ್ಕೆ ಚಾಲನೆ ನೀಡುವುದರ ಮೂಲಕ ರಥವನ್ನು ಎಳೆದರು. ಈ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಪ್ರಸಾದ, ಕೋಸಂಬರಿ, ಪಾನಕ, ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಸ್ಥಳೀಯ ನಿವಾಸಿ ಅಶ್ವತ್ಥಪ್ಪ ಮಾತನಾಡಿ, ಪುರಾತನ ಕಾಲದ ದೇವಸ್ಥಾನ ಇದಾಗಿದ್ದು ಹಲವು ವರ್ಷಗಳಿಂದ ರಾಮನವಮಿ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಸೀತಾರಾಮ ಕಲ್ಯಾಣೋತ್ಸವ, ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ವಿಶೇಷವಾಗಿ ಈ ದಿನ ದೇವರಿಗೆ ಅಲಂಕಾರ ಮಾಡಿದ್ದು ಬರುವ ಭಕ್ತಾದಿಗಳಿಗೆ ಪಾನಕ, ಹೆಸರುಬೇಳೆ ಮತ್ತು ಪ್ರಸಾದ ವಿತರಣೆ ಮಾಡಲಾಗಿದೆ. ಈ ಬಾರಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಅರ್ಚಕರಾದ ಅರುಣ್ ಶರ್ಮಾ, ಮಾರುತಿ ಸ್ವಾಮಿ, ಜಿವಿ ಅಶ್ವಥ್ ನಾರಾಯಣ, ಮೋಹನ್, ರವೀಂದ್ರನಾಥ್, ರಾಜೇಶ್ ಚಾರಿ, ಅನಿಲ್ ಕುಮಾರ್, ಜಿಎ ಪ್ರದೀಪ್, ಮನು, ಪರಮೇಶ್, ಜಯಣ್ಣ ಹಾಜರಿದ್ದರು. ಹಾಗೂ ಕೋಟೆ ಯುವಕರ ಬಳಗ ಮತ್ತು ದೇವಸ್ಥಾನ ಆಡಳಿತ ಮಂಡಳಿಯವರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಭಾರತೀಯ ಜನತಾ ಪಕ್ಷವು ಶಿಸ್ತಿನ ಪಕ್ಷವಾಗಿದೆ. ಯುವಕರು ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಪಕ್ಷ ಬಲವರ್ಧನೆಗೆ ಸಾಕ್ಷಿಯಾಗಿದೆ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ತಾಲೂಕು ಮುಖಂಡ ಬಿಕೆ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಹೆಚ್ಚು ಇದೆ. ರೈತರು ದೇಶದ ಬೆನ್ನೆಲುಬಾಗಿದ್ದಾರೆ. ಅದೇ ರೀತಿ ಯುವಕರು ದೇಶದ ಬಹುದೊಡ್ಡ ಆಸ್ತಿಯಾಗಿದ್ದು, ಪಕ್ಷ ಸಂಘಟನೆಗೆ ಯುವಕರು ಮುಂದಿನ ದಿನಗಳಲ್ಲಿ ಹೆಚ್ಚು ಕ್ರಿಯಾಶೀಲರಾಗಬೇಕು, ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದು ಕರೆ ನೀಡಿದರು. ಬಹಳಷ್ಟು ಯುವಕರು ಯುವಶಕ್ತಿ ಬಹಳ ಮುಂದೆ ಬಂದಿದ್ರೆ ಬಹಳ ಖುಷಿಯಾಗುತ್ತೆ. ಇವತ್ತು ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ದೇಶ. ಹಾಗೇನೆ ಇವತ್ತು ಯುವ ಪಡೆ ಬಹಳಷ್ಟು ಮುಖ್ಯವಾಗಿದೆ. ಇವತ್ತು ನಾವು ಭಾರತ ದೇಶದಲ್ಲಿ ರೈತನನ್ನ ದೇಶದ ಬೆನ್ನೆಲುಬು ಅಂತ ಕರೀತೀವಿ. ಹಾಗೇನೆ ಕೂಡ ಭಾರತ ದೇಶದಲ್ಲಿ ಯುವಕರ ಬೆನ್ನೆಲುಬು. ಈ ವೇಳೆ ದೇವನಹಳ್ಳಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಎನ್.ಬಿ. ಮೋಹನ್ ಗೌಡ ಅಧ್ಯಕ್ಷತೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಎನ್.ಎಲ್. ಅಂಬರೀಶ್ ಗೌಡ ಮಾರ್ಗದರ್ಶನದಲ್ಲಿ ನೂತನ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಎನ್.ಬಿ. ಮೋಹನ್ ಗೌಡ, ಪ್ರಧಾನ ಕಾರ್ಯದರ್ಶಿಗಳಾದ ಗುರುರಾಜ್ ವಿ, ರಾಕೇಶ್, ಯುವ ಪದಾಧಿಕಾರಿಗಳು, ಯುವಕರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ 2027ರ ಜನಗಣತಿ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಳು ಜಿಲ್ಲೆಯಲ್ಲಿ ಪೂರ್ಣಗೊಂಡಿದ್ದು, ಇದೇ ಮೊದಲ ಬಾರಿಗೆ ದೇಶದಲ್ಲಿ ಡಿಜಿಟಲ್ ಜನಗಣತಿ ನಡೆಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ತಿಳಿಸಿದರು. ಒಂದು ವೇಳೆ ಅಭಾವ ಇದೆ ಅಂತಂದ್ರೆ ಅದು ಮಾಸ್ಟರ್ ಟ್ರೈನರ್ ಒಬ್ಬರು ಇರ್ತಾರೆ ಇಡೀ ಜಿಲ್ಲೆಗೆ. ಅವರು ಮೇಲ್ಗಡೆ ಮಾಸ್ಟರ್ ಟ್ರೈನರ್ ಇರ್ತಾರೆ, ಅವರ ಕೆಳಗಡೆ ಫೀಲ್ಡ್ ಟ್ರೈನರ್ಸ್ ಇರ್ತಾರೆ. ಕೋಲಾರ ಜಿಲ್ಲಾಧಿಕಾರಿಗಳ ನ್ಯಾಯಾಂಗ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಮಾತನಾಡಿ, ಜನಗಣತಿಯ ಮೊದಲ ಹಂತವಾಗಿ ಮನೆಗಳ ಪಟ್ಟಿ ಮಾಡುವಿಕೆ ಮತ್ತು ಮನೆಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತಿದೆ. ಸಾರ್ವಜನಿಕರು ತಾವೇ ಸ್ವತಃ ಆನ್ಲೈನ್ ಮೂಲಕ ತಮ್ಮ ಮನೆಯ ವಿವರಗಳನ್ನು ದಾಖಲಿಸಲು ಈ ಬಾರಿ ವಿಶೇಷ ಅವಕಾಶ ನೀಡಲಾಗಿದೆ. ಏಪ್ರಿಲ್ 1ರಿಂದ 15ರವರೆಗೆ ಸಾರ್ವಜನಿಕರು ಪೋರ್ಟಲ್ಗೆ ಭೇಟಿ ನೀಡಿ ಸುಮಾರು 34ರಿಂದ 35 ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ತಮ್ಮ ಮನೆಯ ಗಣತಿಯನ್ನು ತಾವೇ ಮಾಡಿಕೊಳ್ಳಬಹುದು. ಯಶಸ್ವಿಯಾಗಿ ಮಾಹಿತಿ ನೀಡಿದ ನಂತರ ಲಭ್ಯವಾಗುವ ಸೆನ್ಸಸ್ ಐಡಿ ಸಂಖ್ಯೆಯನ್ನು ಕಾಯ್ದಿರಿಸಿಕೊಳ್ಳಬೇಕು. ನಂತರ ಏಪ್ರಿಲ್ 16ರಿಂದ ಗಣತಿದಾರರು ಮನೆಗೆ ಭೇಟಿ ನೀಡಿದಾಗ ಈ ಐಡಿ ನೀಡುವ ಮೂಲಕ ಭೌತಿಕ ಗಣತಿಯ ಸಮಯವನ್ನು ಉಳಿಸಬಹುದು ಎಂದರು. 2861ರ ಮೇಲೆ ಮೇಲ್ವಿಚಾರಣೆ ಮಾಡೋಕ್ಕೆ 474 ಮೇಲ್ವಿಚಾರಕರುಗಳನ್ನು ನೇಮಕ ಮಾಡಿದೆ. ಇದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೆಲಸ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಮಾಸ್ಟರ್ ಟ್ರೈನರ್ ಅಂತ ಒಬ್ಬರನ್ನ ಟ್ರೈನ್ ಮಾಡಿಸಿದ್ದೀವಿ. ಅವರಿಗೆ ಈಗಾಗಲೇ ಮೈಸೂರಿನಿಂದ ಟ್ರೈನಿಂಗ್ ಕೊಡಲಾಗಿದೆ. ಅವರು ಮಾಸ್ಟರ್ ಟ್ರೈನರು ವಾಪಸ್ ಬಂದು ನಮ್ಮ ಜಿಲ್ಲೆಯಲ್ಲಿ ಈ ಫೀಲ್ಡ್ ಟ್ರೈನರ್ಸ್ ಅಂತ ಒಟ್ಟು 62 ಜನ ಫೀಲ್ಡ್ ಟ್ರೈನರ್ಸ್ಗಳನ್ನು ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟು ಸಜ್ಜುಗೊಳಿಸಿದ್ದೇವೆ. ಗಣತಿದಾರರಿಗೆ ಏಪ್ರಿಲ್ 7ರಿಂದ 12ರವರೆಗೆ ಅಂತಿಮ ಹಂತದ ತರಬೇತಿ ನಡೆಯಲಿದೆ. ಬಹುತೇಕವಾಗಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇತರ ಇಲಾಖೆಯ ಸಿಬ್ಬಂದಿಯನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ. ಡಿಜಿಟಲ್ ಗಣತಿಯಲ್ಲಿ ಸಂಗ್ರಹವಾಗುವ ಎಲ್ಲ ಮಾಹಿತಿಗಳು ಎನ್ಕ್ರಿಪ್ಟ್ ಆಗಿರುವುದರಿಂದ ಅತ್ಯಂತ ಗೌಪ್ಯವಾಗಿ ಇರಲಿವೆ. ಈ ದತ್ತಾಂಶವನ್ನು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳ ನಿರೂಪಣೆಗೆ ಮಾತ್ರ ಬಳಸಿಕೊಳ್ಳಲಾಗುತ್ತದೆ. ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಖರ ಮಾಹಿತಿ ನೀಡುವ ಮೂಲಕ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್.ಎಂ. ಮಂಗಳ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿರುವುದರಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಬಾಟಲ್, ಬ್ಯಾರೆಲ್, ಕ್ಯಾನುಗಳಿಗೆ ಪೆಟ್ರೋಲ್ ಹಾಕದೇ ಇರುವುದನ್ನು ರೈತರು ಖಂಡಿಸಿ ಪೆಟ್ರೋಲ್ ಬಂಕ್ನಲ್ಲಿ ಮಾತಿನ ಚಕಮಕಿ ನಡೆಸಿದ್ದಾರೆ.
ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಯುದ್ಧದ ಭೀತಿಯಿಂದ ಪೆಟ್ರೋಲ್ ಡೀಸೆಲ್ ಅನಿಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದ್ದು ಪ್ರಮುಖ ಪೆಟ್ರೋಲಿಯಂ ಕಂಪನಿಗಳು ಪೆಟ್ರೋಲ್ ಬಂಕ್ಗಳಿಗೆ ಸುತ್ತೋಲೆ ರವಾನಿಸಿ ಯಾವುದೇ ಕಾರಣಕ್ಕೂ ಬಾಟಲ್ ಕ್ಯಾನು ಬ್ಯಾರೆಲ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕದಂತೆ ನಿರ್ಬಂಧಿಸಿ ಆದೇಶಿಸಿದ್ದು ಕಂಪನಿಗಳು ವಿಧಿಸಿರುವ ನಿಯಮವನ್ನು ಪೆಟ್ರೋಲ್ ಬಂಕ್ಗಳವರು ಅನುಸರಿಸುತ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷಿಯನ್ನೇ ನಂಬಿಕೊಂಡಿರುವ ರೈತರಿಗೆ ಭಾರೀ ಹೊಡೆತ ಬೀಳ್ತಿದೆ. ಕೃಷಿ ಯಂತ್ರೋಪಕರಣಗಳು, ಔಷಧಿ ಸ್ಪ್ರೇಯರ್ಸ್, ರೋಟರಿ ಟಿಲ್ಲರ್ ಟ್ರ್ಯಾಕ್ಟರ್ಗಳಿಗೆ ಪೆಟ್ರೋಲ್ ಡೀಸೆಲ್ ದೊರೆಯದೆ ಪರದಾಡುವಂತಾಗಿತ್ತು. ಇಂದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಪೆಟ್ರೋಲ್ ಬಂಕ್ನಲ್ಲಿ ರೈತರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಕ್ಯಾನುಗಳಿಗೆ ಪೆಟ್ರೋಲ್ ಹಾಕುವಂತೆ ಒತ್ತಾಯಿಸಿದ್ರು. ಈ ವೇಳೆ ಮಾತಿನ ಚಕಾಮುಕಿ ನಡೆದಿದ್ದು ಬೇರೆಯವರಿಗೆ ಪೆಟ್ರೋಲ್ ಹಾಕದಂತೆ ಒತ್ತಡ ಹೇರಿದ್ರು. ಕೃಷಿ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ರೈತರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕು ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 11 ಸ್ಥಾನಗಳ ಜೆಡಿಎಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ಜೆಡಿಎಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಜೆಡಿಎಸ್ ಪಕ್ಷದ ಬೆಂಬಲಿತರಾದ ಕಾಮರೆಡ್ಡಿ ಕೆಎಂ, ದೇವರಾಜ್ ಕೆಎಂ, ನಾರಾಯಣಸ್ವಾಮಿ ಎಂ, ಪ್ರಕಾಶ್ ಕೆಎಂ, ಮುನಿರಾಜು ಕೆಎಲ್, ಮುನಿವೆಂಕಟಪ್ಪ, ವೆಂಕಟರೆಡ್ಡಿ ಕೆಎನ್, ಆಜಪ್ಪ, ನಾಗೇಶ್ ಕೆಆರ್, ದ್ಯಾವಮ್ಮ, ಲಕ್ಷ್ಮೀದೇವಮ್ಮ ಗೆಲುವು ಸಾಧಿಸುವುದರ ಮೂಲಕ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಮುಖಂಡರ ಕೊಂಗನಹಳ್ಳಿ ಜೆಕೆ ಶಿವಾರೆಡ್ಡಿರವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಕೊಂಗನಹಳ್ಳಿ ಜೆಕೆ ಶಿವಾರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಸ್ವಾಮಿಗೌಡ, ಮೈಲಾರಪುರ ದೇವರಾಜ್, ಕೆಂದನಹಳ್ಳಿ ಹರೀಶ್, ವೆಂಕಟೇಶ್ ಮೂರ್ತಿ, ಮುನಿಸ್ವಾಮಿರೆಡ್ಡಿ, ರಾಜಣ್ಣ, ರಾಮರೆಡ್ಡಿ, ಕೆಂಪಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಪಘಾತಗಳಿಗೆ ಆಹ್ವಾನ ನೀಡುತ್ತಿರುವ ಚಿಕ್ಕನಾಗವಲ್ಲಿ ಕ್ರಾಸ್ ರಸ್ತೆ 3 ತಿಂಗಳು ಕಳೆದರೂ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ, ಕಂಡು ಕಾಣದಂತಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಶ್ರೀರಾಮನವಮಿ ಅನ್ನ ಪ್ರಸಾದ ಸೇವಿಸಿದ ಗ್ರಾಮಸ್ಥರಿಗೆ ಫುಡ್ ಪಾಯ್ಸನ್, 400ಕ್ಕೂ ಹೆಚ್ಚು ಗ್ರಾಮಸ್ಥರು ಅಸ್ವಸ್ಥ, 200ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲು. ರಾಷ್ಟ್ರೀಯ ಹೆದ್ದಾರಿ 44ರ ಸಾಧನಿ ಕ್ರಾಸ್ ಬಳಿ ಭೀಕರ ಅಪಘಾತ, ಕ್ಯಾಂಟರ್ ಡಿಕ್ಕಿಯಾಗಿ 2 ಬೈಕ್ ಸವಾರರು ದಾರುಣ ಸಾವು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.